ಏನಾಗೈತೆ ಅಲ್ಲ ಯಾರು ಇಂತ ಕೆಟ್ಟ ಬುದ್ಧಿ ಏ ಜಗತ್ನಾಗ ಯಾರಿಗಿಲ್ಲ ನಿನಗಾಯ್ತು ಏನ್ ಎದಸ್ಬೇಕು ಮನುಷ್ಯ ಹುಟ್ಟಿದ್ಮೇಲೆ ಈ ನೀನು ಹಿಂಗೆಲ್ಲ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ಬಿಡು ನೀನ್ ಧೈರ್ಯವಾನ ಏನೇನೋ ಅನ್ಕೊಂಡಿದ್ದೆ ಆದ್ರೆ ನೀನು ಈ ನಮ್ನಿ ಮನಸ್ಸು ವೀಕ್ ಐತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ನೀನು ಹಿಂಗ ನನಗೆ ಎಷ್ಟು ಬೇಜಾರಾಯ್ತದ ಗೊತ್ತಾ ಯಾಕಂದ್ರೆ ನಾನು ನೆನಪಾಲಿಲ್ಲ ನಾನು ಬೇಕು ಗೆಳತೀನಿ ನಂಗೆ ನನ್ನ ಒಂಚೂರು ನಿನಗೆ ಅನ್ಸ್ಲಿಲ್ಲ ಬೇಡ ಅಪ್ಪ ಒಂದು ನೆನಪಾಲಿಲ್ಲ ನಿನಗೆ ಯಾಕೆ ಹಿಂಗೆ ಮಾಡಕತ್ತಿ ನೀನು ಯಾಕೆ ಹಿಂಗೆ ಮಾಡಕತ್ತಿರತ್ನ ಯಾಕೆ ಬದುಕಿಸಿದೆ ಸುಮ್ಮ ನನ್ನ ಯಾಕೆ ಬದುಕಿಸ್ತಿ ಯಾಕೆ ಬದುಕ್ಬೇಕು ನನ್ನ ಯಾರು ಸಲ ಬದುಕ್ಬೇಕು ಹೇಳು ಗಂಡನೂ ಅನ್ನಂಗಿಲ್ಲ ಮಕ್ಕಳು ಎಂತೂ ಇನ್ನೂ ಹುಡ್ತಾವಲ್ಲ ಗೊತ್ತಿಲ್ಲ ಮನೆಗೆ ಇಷ್ಟು ನಮಗೆ ಕಟ್ಟ ತವ್ರ ಮನೆಗೆ ಹೋಗೋಣ ಅಂದ್ರೆ ಆಗ್ದಲ್ದು ಏನೈತಂತ ನಾನು ಈ ಜೀವನದಾಗ ಬದುಕ್ಬೇಕು ನನಗೆ ಬೇಡ ಅಂದ್ರೆ ಬೇಡ ನನಗೆ ಸಾಕಾಗ್ಬಿಟ್ಟೈತೆ ಜೀವನನೇ ಬೇಸರ ಬಿಟ್ಟೈತೆ ನಾವಲ್ಲ ಅಂದ್ರೆ ಒಳ್ಳೆ ಬದುಕಕ್ಕೆ ಇಷ್ಟ ಇಲ್ಲ ನನಗೆ ಯಾಕೆ ಬದುಕಕ್ಕೆ ಇಷ್ಟ ಇಲ್ಲ ಯಾಕೆ ಬದುಕಬಾರ್ದು ಭೂಮಿ ಮ್ಯಾಗ ನಮಗೆ ದೇವರು ಆತ್ಮ ಜೀವ ದೇಹ ಎಲ್ಲ ಕೊಟ್ಟಾನಂದ್ರ ಬದುಕ್ಲಿ ಅಂತ ಕೊಟ್ಟಾನ ಅದನ್ನ ಊರ್ ಮಧ್ಯಾಹ್ನಕನ ಇಲ್ದಂಗ್ ಮಾಡ್ಕೊಂಡು ಹೋಗ್ಬೇಕು ಜೀವ ಕೊಟ್ಟದನ್ನ ತಕ್ಕೋಬೇಕು ಅನ್ನೋ ಅಧಿಕಾರ ನಮಗೆ ಯಾರು ಕೊಟ್ಟಿಲ್ಲ ನೀನೇನು ಅಂತ ತಪ್ಪು ಕೆಲಸ ಏನು ಮಾಡಿಲ್ಲ ನೀನ್ ಸಾಯಂತದ್ದು ಯಾಕೆ ಸಾಯ್ಬೇಕು ಮಾಡೋರು ಎಲ್ಲ ಮಾಡಿ ಏನೇನೋ ಮಾಡಿ ಅಷ್ಟು ಧೈರ್ಯದಿಂದ ಇದ್ದು ಜೀವನ ಇನ್ನೊಬ್ರ ಜೀವನ ಹಾ ಮಾಡಿ ಎಂತೆಂತ ಮಾಡಕತ್ತಾರ ಅವರು ಎಷ್ಟೆಲ್ಲ ಮಾಡಿದ್ರೆ ಅವರೇ ಅಷ್ಟು ಧೈರ್ಯದಿಂದ ಇರ್ಬೇಕಾದ್ರ ಏನೋ ಮಾಡ್ಲಾರ್ದ ತಪ್ಪು ಮಾಡ್ಲಾರ್ದ ನೀನ್ ಯಾಕೆ ಸಾಯ್ತಿದ್ದಿ ನಿನಗೇನಂತದಾಗೈತಿ ನೀನ್ ಸಾಯ್ತೀನಿ ಅಂತ ಇನ್ನೊಂದ್ಸಲ ಅಂದ್ರೆ ನಾನು ಬಾಯಿಗೆ ಬಿಡ್ತೀನಿ ನೋಡಿ ನಿನಗ ಮತ್ತೆ ಇನ್ನೇನ್ ಮಾಡ್ಲಿ ಹೇಳು ಅಪ್ಪ ಒಂದು ಕೊಟ್ಟದ್ ಬಂಗಾರ ತಗೊಂಡ್ರು ಎಲ್ಲ ತಗೊಂಡ್ರು ಏನ್ ಮಾಡಿದ್ರು ಈಗ ಒಂದಿಷ್ಟು ಕಳಸ ಸಮಯ ಒಂದಿಷ್ಟು ಬೆಳೆ ಸಾಮಾನು ಅದಾವು ಅವನು ತಗೊಂತೀನಿ ಅಂತಾರ ನನಗೆ ಒಂದು ನೆನಪಂತಿರತ್ತಿಲ್ಲ ಅಪ್ಪ ಒಂದು ಅಂತಂದು ಅದು ನಮ್ಮನೆಗೆ ಅತ್ತಿ ಮನೆಗೆ ನನಗೆ ಬಾಳೋಕ ನನ್ನ ಜೀವನಕ್ಕೆ ಇರ್ಲಿ ಅಂತ ಅಪ್ಪ ನಮ್ಮ ಕಷ್ಟಪಟ್ಟು ದುಡಿದು ರೊಕ್ಕ ಸಾಲ ಫಲ ಮಾಡಿ ಏನೋ ಮಾಡಿ ತಂದ್ಕೊಟ್ರ ಅದನ್ನ ತಗೊಂಡೋಗಿ ಬೇರೆ ಯಾರಿಗೋ ಕೊಡ್ತೀನಿ ಅಂತಂದ್ರೆ ಹೆಂಗಾಗುತ್ತೆ ಹೇಳು ಮನಸ್ಸಿಗೆ ಬಂಗಾರ ತಗೊಂಡ್ರೆ ಎಲ್ಲರೂ ತಾವ ತಗೊಂಡ್ರು ಹೋಗ್ಬಿಡು ಎಷ್ಟಾಗಲಿ ಅವರು ನಮ್ಮ ಗಂಡನ ಅಕ್ಕ ತಂಗಿರಲ್ಲ ಹಾಕೊಂಡ್ಲಿ ತಗೊಳ್ಳಿ ಬಿಡ್ಲಿ ಏನೋ ಮಾಡಿಬಿಡು ನಮ್ಮನೆಗೆ ನಮ್ಮ ಗಂಡನ ಅಕ್ಕ ತಂಗಿಯ ಕಡೆ ಐತಲ್ ಬಿಡು ಅಂತ ಸಮಾಧಾನ ಪಟ್ಕೊಂಡೆ ಈಗ ಬೆಳೆ ಸಾಮಾನು ನಮ್ಮ ಅತ್ತಿ ತಂಗಿ ಮಗಳಂತ ಅಕ್ಕಿ ಮದ್ವೆ ಕೊಡ್ತಾರಂತೆ ಮತ್ತೆ ನನಗೂ ನಮ್ಮಪ್ಪ ನಮ್ಮವ್ವ ಅಷ್ಟೆಲ್ಲ ನೋವು ಮಾಡಿ ಅನುಭವಿಸಿ ಎಷ್ಟು ಕಷ್ಟಪಟ್ಟು ನನಗೆ ಕೊಟ್ಟರೆ ನನಗೇನು ಮನಸ್ಸಿನ ಹೋಗಂಗಿಲ್ಲ ಅದನ್ನ ತಗೊಂಡು ಅವ್ರು ಕೊಡ್ತಾರೆ ನನಗೆ ಎಷ್ಟು ವಿಲ ಒದ್ದಾಡಕತ್ತೇನೆ ಗೊತ್ತಾ ನಾನು ಇನ್ನೂ ಏನು ಮಾಡ್ಬೇಕು ಇವರು ದಿನಾ ಇಷ್ಟು ನಮ್ಮನೆ ಚಿತ್ರಹಿಂಸೆ ದಿನಾ ಇಷ್ಟು ನಮ್ಮನೆ ನನಗೆ ಸಾಕಾಗಿ ಹೋಗ್ಬಿಡೈತಿ ಯಾಕೆ ಬದುಕಬೇಕು ಆಸೆ ನಿಂದಿರ್ಬೇಕಾ ಮನುಷ್ಯರಿಗೆ ಬದುಕಬೇಕು ಅನ್ನೋದಕ್ಕೊಂದು ಆಸೆ ಇರಬೇಕಾ ಏನಿಲ್ಲ ನಾನು ಹೆಂಗೆ ಬದುಕಲಿ ಹೇಳು ನೀನೇ ಹೇಳಿ ನೋಡೋಣ ಸುಮ್ಮ ಹೇಳು ಯವ್ವ ಅಲ್ಲ ಈಗ ಹಿಂಗೆ ಅಂತೀರಿ ನಾನು ಏನಾರ ನಿನಗೆ ಇನ್ನೊಂದು ನಿಜ ಏನಾರು ಹೇಳ್ಬಿಟ್ರೆ ನೀ ಏನು ಮಾಡ್ತೀನೋ ಯವ್ವ ನಾ ಹೇಳುವ ಯವ್ವ ಹಾಂ ಏನಿನ ಒಂದು ನಿಜ ಏನದ ಅಯ್ಯೋ ನನ್ನ ಬಾಯಾಗ ಪಿತಪ್ಪಿ ಬಂತಲ್ಲ ಇವ ಮಾತು ಏನಿಲ್ಲ ಸಕ್ರೆ ಕೊಡ್ಬಾ ನಾನು ನಿಮ್ಮ ಅತ್ತೆಯರು ಬರ್ತಾರೆ ಸಕ್ರೆ ನೋವು ಮಾಡ್ಕೊಂಬಂದಿನಿ ಬಾ ಒಂಚೂರು ಕುಂದರು ಕಣ್ಣೀರು ವರ್ಷಕೊಂಡು ನೀರು ಕುಡಿ ಇನ್ನ ಮಿಂತಿ ಕೆಲಸ ಮಾಡಲ್ಲ ಅಂತ ನಾನು ತಲೆ ಮುಟ್ಟಾಣಿ ಮಾಡು ಯಾರು ಸಲಗಿಲಿಕ್ಕಿಲ್ಲ ನನ್ನ ಸಲಗಾದ್ರೂ ನಿನ್ನ ಹಿಂದಕ್ಕೆ ತಪ್ಪು ಕೆಲಸ ಯಾವತ್ತೂ ಮಾಡಲ್ಲ ಅಂತ ನಾನು ತಲೆ ಮುಟ್ಟಾಣಿ ಮಾಡಿ ನೀನು ಅಲ್ಲ ನಾನು ಮಾಡಲ್ಲ ಆಯ್ತು ನಿನಗಾದ್ರೂ ನಿಂದು ಗೆಳತನಕ್ಕಾದ್ರೂ ನಾ ಬೆಲೆ ಕೊಟ್ಟು ಇನ್ಯಾವತ್ತೂ ನಾ ಇಂಥ ತಪ್ಪು ಕೆಲಸ ಮಾಡಲ್ಲ ಆದ್ರೆ ನೀ ಏನೋ ಹೇಳಕ್ ಬಂದಿದ್ದಿ ಏನದು ಏನೋ ನಿನ್ನ ಒಟ್ಟು ಮನಸ್ಸಿನ ನೋವು ಆಗೈತಿ ಅದೇನಂತ ನನಗೆ ಹೇಳವಲ್ಲಿ ಅದೇನೋ ಹೇಳಕ್ಕಂತ ಬಂದು ಮುಚ್ಚಿಟ್ಕೊಳಕತ್ತಿ ಇಲ್ಲ ಅದೇನಂತ ಹೇಳಿಲ್ಲ ಅಂದ್ರೆ ನನ್ನ ಮೇಲೆ ಆಣೆ ನೋಡು ಅದು ಅಲ್ಲ ನಿನಗೆ ಹೇಳಿದ್ರೆ ನೀನು ತಡ್ಕೋ ಅಷ್ಟಿಲ್ಲ ಇವಾಗ ನೀನು ಹಿಂಗುಳಿಗೆ ಬೆಳಗ್ಗೆ ತಗೊಂಡು ಸಹಾಯಕೊಂಟಿದ್ದಿ ನೀನು ಹಂಗೇನಾರಂದ್ರೆ ನೀನು ಬದುಕದೇ ಇಲ್ಲ ನೀನು ಅದಕ್ಕೆ ನನಗೆ ಹೇಳಕ್ಕೆ ನನಗೆ ಅಂಜಿಕೆ ಅದು ಯಾಕೆ ಬಂತ ಈ ಪೀಡ ಬಾಯಾಗ ಅದು ಗಾಬರಿ ಒಳಗೆ ಬಂದೇ ಬಿಡ್ತು ಹೇಳ್ಬಾರ್ದಂತ ಮುಚ್ಚಿಟ್ಕೋಬೇಕಂದದ್ದು ಮನಸ್ಸು ನೀನು ನೋಡೋದ್ಲಿ ಎಲ್ಲ ಒದರ್ಬಿಡ್ತು ಹಂಗದು ಗೆಳತನ ಅಂದ್ರೇನೆ ಹಂಗ ಒಬ್ರಿಗೆ ನೋವು ಆಗತ್ತಾ ಅಂದ್ರೆ ತಡ್ಕೊಳಕ್ ಆಗಂಗಿಲ್ಲಲ್ಲ ಆ ಒಂದು ನೋವಿನೊಳಗೆ ಏನು ಮಾತಾಡ್ತು ಅಂತನೂ ಹೊರಬರಂಗಿಲ್ಲ ಮುಚ್ಚಿಟ್ಕೊಳಕ್ಕೂ ಆಗಂಗಿಲ್ಲ ಅದಕ್ಕೆ ಪ್ರೀತಿ ಗೆಳತನ ಅಂತ ಯಾಕಂತಾರ ಅಂದ್ರೆ ಇದಕ್ಕೆ ಇಲ್ಲ ನಾನು ನನ್ನ ಮೇಲೆ ನಂಬಿಕೆ ಇಡು ಆಯ್ತು ಇದು ಇವತ್ತು ಈ ತಪ್ಪು ಕೆಲಸ ಮಾಡಕ್ಕೆ ಹೋಗಿ ಯಾವತ್ತು ಮಾಡಲ್ಲ ಇನ್ನು ಮೇಲೆ ಧೈರ್ಯ ಮಾಡ್ತೀನಿ ಏನಿದ್ರು ಧೈರ್ಯ ಎದುರಿಸ್ತೀನಿ ಅದೆಂಥದೇ ಇರಲಿ ಹೇಳು ನಾನೇನು ಮಾಡಲ್ಲ ಹೇಳು ನನ್ನ ಹೇಳಿಲ್ಲ ಅಂದ್ರೆ ನನಗೆ ಇನ್ನೂ ಭಯ ಜಾಸ್ತಿ ಆಗುತ್ತೆ ಹೇಳು ಸುಮ್ಮ ಹೇಳು ಅದು ಹೆಂಗೆ ಹೇಳ್ಬೇಕಪ್ಪ ದೇವ್ರೆ ಅದೇನಂದ್ರೆ ನಿನ್ನ ಗಂಡ ಶ್ರೀನಿವಾಸ ಅಲ್ಲೊಬ್ಬಕ್ಕೆ ಯಾರ ತುರ್ಕುರ್ ಮನೆಗೆ ಹೋಗ್ತಾನ ಆಕೆ ನಾ ಇಟ್ಕೊಳ್ಳೋಣಂತ ಬರೀ ಹಾಕಬೇಕಲ್ಲಂತ ಓಣೆಗೆ ಒಬ್ಬಬೇಕಿನ ಇಟ್ಟಾನಂತೇವ ನನಗೂ ಇವತ್ತು ಗೊತ್ತಾಗಿದ್ದು ಆದರೆ ನಾನು ಇಬ್ಬರು ಯಾರ ಮಾತು ನಂಬ್ತಿದ್ದಿಲ್ಲ ಈಗ ಕಿವಿಲೆ ಕೇಳಿದ್ದು ನಂಬಾರ್ದು ಆದ್ರೆ ನಾನು ಪ್ರತ್ಯಕ್ಷ ಇವತ್ತು ನೋಡ್ಬಿಟ್ಟೆ ಹಾಗಾಗಿ ಭಾಳ ಮನ್ಸಿಗೆ ಬೇಸರ ಆಯ್ತು ಆ ಬೇಸರ ಒಳಗನ ಬಂದೆ ಮನೆಗೆ ನೀನೊಂದು ಹಿಂಗೆ ಮಾಡ್ಕೋತಿದ್ದೆ ಆ ಒಂದು ಗಾಬರಿ ಒಳಗೆ ನನಗೆ ಬಾಯ್ ಬಿಟ್ಬಿಟ್ಟೆ ನಾನು ಏನು ಮಾಡಲಿ ನನಗೆ ಬಾಯಿ ಬಿಡಬಾರ್ದಂತ ಎಷ್ಟು ಮನಸ್ಸು ಕಂಟ್ರೋಲ್ನಾಗ ಇಟ್ಕೊಂಡ್ರು ಅದು ಬಂದೇ ಬಿಡ್ತು ಹಿಂಗಾಗೈತೆ ಏನು ಹೇಳಕತ್ತಿ ನೀನು ನನ್ನ ಜೀವನನ ಹೇಳಿಲ್ಲ ನನ್ನ ಜೀವನಕ್ಕೆ ಅರ್ಥನೇ ಇಲ್ಲ ನನ್ನ ಜೀವನಕ್ಕೆ ಬೆಲೆನೂ ಇಲ್ಲ ನನ್ನ ಸುಮ್ಮನೆ ಕಾಟಾಚಾರಕ್ಕೆ ಮದುವೆ ಮಾಡ್ಕೊಂಬಂದ್ರೆ ಅಂತ ನಾನು ನಿನಗೆ ಹೇಳ್ತಿರ್ತೀನಿಲ್ಲ ನನ್ನ ಈ ಮನೆಯೊಳಗೆ ಕತ್ತಿ ದುಡಿಸ್ಕೋಬೇಕಂತಂದು ಒಬ್ಬ ಕೆಲಸಕ್ಕೆ ಆಳ್ಬೇಕಂತಂದು ಕರ್ಕೊಂಬಂದಾರ ನನ್ನ ಇಲ್ಲಿ ಮನೆ ಸೊಸೆಯಾಗೆಲ್ಲ ಹೆಂಡತಿಗೆ ಅಲ್ಲ ಗಂಡಗೆ ಹೆಂಡತಿಯಾಗೆಲ್ಲ ಗಂಡಗ ಹೆಂಡತಿ ಕೊಟ್ಟು ಸಂಸಾರ ಮಾಡ್ಬೇಕನ್ನೋದು ಇಲ್ಲ ಅತ್ತಿ ಎಲ್ಲರೂ ಇಲ್ಲ ಈಕಿ ಮನೆ ಸೊಸೆಯಾಗಿ ನಡೆಸ್ಕೋಬೇಕನ್ನೋದು ಇಲ್ಲ ನನ್ನ ಒಂದು ನಮ್ಮನೆ ಕೂಲಿ ಎಲ್ಲ ದಾಳ ಅಂತ ತಿಳ್ಕೊಂಡಾರ ನನಗೆ ರೊಕ್ಕ ಇಲ್ಲ ಯಾವ ಕೂಲಿ ಏನಿಲ್ದಂಗೆ ದುಡಿಸ್ಕೊಳಕ್ಕೆ ಹಗ್ಲಿ ರಾತ್ರಿ ಚಾಕ್ರಿ ಮಾಡಿಸ್ಕೊಳಕ್ಕೆ ಒಂದು ಆಳು ಸಿಕ್ಲು ಅಂತ ನನಗೆ ಇಂಥ ಜೀವನ ಯಾವಾಗಕ್ಕೆ ಇಲ್ಲ ನಾನೇ ಆಕಿನ ಬಿಡಂಗಿಲ್ಲ ಅಕ್ಕಿನ ಬಿಡಂಗಿಲ್ಲ ನಾನು ಹಿಂಗೆ ಸುಮ್ಮನಿದ್ರೆ ಆಗಂಗಿಲ್ಲ ಹೋಗ್ತೀನಿ ಬಡದ ಬರ್ತೀನಿ ಅಕ್ಕಿನ
ಯಾ ಹೆಣ್ಣು ಏನ್ ಬೇಕಾದ್ರೂ ಸಹಿಸುವಂತ ಸುಮ್ಮ. ಆದ್ರೆ ಗಂಡನ್ ಮಾತ್ರ ಇನ್ನೊಬ್ಬ ಹೆಣ್ಣಿಗೆ ಕೊಟ್ಟಾಗ ಹಂಚ್ಕೊಳಕ್ ಇಷ್ಟಪಡಲ್ಲ. ಒಂದ್ ವೇಳೆ ಜೀವ ಕಳ್ಕೊಬೇಕಾದ್ರೆ ಈ ಕ್ಷಣದ ಕಳ್ಕೊಂತೀನಿ. ಆದ್ರೆ ಈ ಒಂದು ವಿಚಾರವಾಗಿ ಏನಂದ್ರೂ ಸಮಾಧಾನ ಮಾಡ್ಕೊಳಕ್ಕಾಗಲ್ಲ. ನೀನ್ ದುನಿಯಾ ಅನ್ನೋ ನಾನು ಇನ್ಮೇಲೆ ಸಮಾಧಾನ ಮಾಡ್ಕೊಳ್ಳಲ್ಲ. ಆಕೆ ನಾ ಬಡತ್ನಿ. ನನ್ನ ಸಿಟ್ಟು ರೋಷ ಏನಿದ್ರು ನಾನು ಇಲ್ಲ, ನನಗೆ ಇದಕ್ಕೆ ಈ ವಿಚಾರದಲ್ಲಿ ನಾನು ಯಾರನ್ನೂ ಕ್ಷಮಿಸೋದಿಲ್ಲ, ಯಾರನ್ನೂ ಕೇಳ್ಕೊಳ್ಳ. ಎಲ್ಲಿ ತೋರಿಸ್ಬೋ ಅವ್ರ ಮನಿ. ಆಕಿನ ಮಾತ್ರ ಬಿಡಂಗಿಲ್ಲ. ಆಕಿನ ಒಬ್ಬಕ್ಕೆ ಹಿಡಿದು ಹೊಡೆದು ಯಾವ್ದು ಹೊರಗೆ ಹಾಕಿದ್ನೆ ಅಂದ್ರೆ ಎಲ್ಲರೂ ಹುಷಾರಾಕ್ಕಾರ. ಯಾರು ನನ್ನ ಗಂಡನ ತಟ್ಟಿ ಬರಂಗಿಲ್ಲ. ಬೇರೆ ಯಾವಕ್ಕೆ ಬೆಂಡ್ಲದಲ್ಲ ಎಲ್ಲರಿಗೂ ಓ ಅತ್ನೇಂತಿ ಭಾರಿ ಗಟ್ಟಿನ ಹಿಡಿದು ಅಕ್ಕಿನ ಹಿಡಿದು ಹೊರಗೆ ಹೋಗೋದು ಹೊಡೆದಾಳ ಅಂದ್ರೆ ಇನ್ಯಾರೂ ನನ್ನ ಗಂಡನ ಸುದ್ದಿ ಬರಂಗಿಲ್ಲ. ಬೇಡ, ಇದನ್ನ ಮಾಡ್ಬೇಕು. ನಾನು ಮಾಡಲಿಲ್ಲ ಅಂದ್ರೆ ನನ್ನ ಸಂಸಾರ ಬೀದಿ ಬರುತ್ತೆ, ನನ್ನ ಜೀವನ ಹಾಳಾಗಿ ಹೋಗುತ್ತೆ. ಇವಾಗ ನಾನು ಬಿಸಿ ಮುಟ್ಟಿಸ್ಬೇಕು. ಇನ್ನ ತಾಳ್ಮೆ ಅಂತ ಕಾಯ್ಕೊಂಡು ಕೂತ್ಕೊಂಡ್ರೆ ಆಗಂಗಿಲ್ಲ. ಯಾರ ಮನೆ ತೋರಿಸ್ಬಾ. ಆದ್ರೆ ನಾ ಹೇಳಿದಂತ ಹೇಳ್ಬಿಡವ ಯವ್ವ. ಯಾಕಂದ್ರೆ ನಮ್ಮ ಅತ್ತಿ ಇಂದಾಗ ನನ್ನ ಮನೆ ಬಿಟ್ಟು ಹೊರಗಾಗ್ತಾಳ. ನೀನು ಎದಕ್ಕೆ ಬೇಕಿಂತ ಮುಳಿರದನ ಅಂತಂದು ಆಮೇಲೆ ನಾನು ಅಲ್ಲಿ ಬಂದು ದೂರದಿಂದ ತೋರಿಸ್ತೀನಿ. ಮುಂದೆ ಅಲ್ಲಿ ನೀನು ಹೋಗು, ನಾನು ನಿನ್ನ ಜೊತೆಗಿರಲ್ಲ, ತೋರಿಸಿ ಇತ್ತ ಬಂದ್ಬಿಡ್ತೀನಿ. ಮತ್ತು ನಾನು ನಿನ್ನಂತೆಲ್ಲ ಅಲ್ಲಿ ನಿಂತಿನಂದ್ರೆ ಈಕಿನ ಹೇಳಲ್ಲ, ಈಕಿನ ತೋರಿಸೋಣ ಅಂತಂದು ಮತ್ತು ನಿಮ್ಮ ಅತ್ತಿ ನಿಮ್ಮ ನಾದ್ನೇರು ನಿನ್ನ ಗಂಡ ಎಲ್ಲರೂ ಮತ್ತು ನನಗೇನಾರ ಮಾಡಂಗದಾರ. ಅದಕ್ಕೆ ದೂರದಿಂದ ತೋರಿಸಿ ಬಂದ್ಬಿಡ್ತೀನಿ. ನೀ ಯಾವ ಕಾರಣಕ್ಕೂ ತಪ್ಪಿನೂ ನನ್ನ ಹೆಸರು ಮಾತ್ರ ಬಾಯ್ ಬಿಡಬೇಡ. ಹೇಳಿ ನೋಡ ರತ್ನ, ಇಂದಾಗಷ್ಟೇ ನನ್ನ ಗಂಡ ನನ್ನ ಒದ್ದೊರಗಾಗ್ತಾನ. ಅದಕ್ಕೆ ಇಲ್ಲ ವಯವ್ವ, ನಿನ್ನ ಹೆಸರು ಹೇಳ್ತೇನೆ. ಒಂದ್ ವೇಳೆ ನಿನ್ನ ಹೆಸರು ಹೇಳೋ ಪರಿಸ್ಥಿತಿ ಬಂದ ನಾನು ಜೀವನ ಆದ್ರೂ ಬಿಡ್ತೀನಿ. ಆದ್ರೆ ನಿನ್ನ ಹೆಸರು ಯಾವತ್ತೂ ಹೇಳಲ್ಲ. ನನಗೆ ಅರ್ಥ ಆಗುತ್ತಾ. ನಾನು ಒಂದು ಅತ್ತಿ ಮನೆ ಸೊಸೆ ಅಲ್ಲೇನೆ. ನಾನಿಲ್ಲಿ ಅನ್ಭವಿಸಕತ್ತಿದ್ದೆ ಸಾಕಾಗಿಲ್ಲ. ಮತ್ತೆ ನಿನ್ನ ಬಿಕ್ಕಿ ನಾಲ್ಕು ನರ್ಕತ್ತಲ್ಲ. ಮತ್ತೆ ನಿಮ್ಮನೆ ನಿನ್ನ ಗಂಡ ನಿಮ್ಮ ಅತ್ತೆರೆಲ್ಲರೂ ನಿನ್ನ ಕಾಟ ಕೊಡೋದನ್ನ ನಾನು ನೋಡಕ್ಕ ಅದು ಸಾಧ್ಯನೇ ಇಲ್ಲ. ಇಲ್ಲ ನೀನು ಅದ್ರ ಬಗ್ಗೆ ಏನು ವಿಚಾರ ಏನಿಂತ ತಿಳ್ಬೇಡ. ಇಲ್ಲಿ ತೋರಿಸ್ಬಾ ನಂಗೆ. ಯಾವ ಕಿಕ್ಕಿ ಮನೆ ತೋರಿಸ್ಬಾ ನನಗೆ. ಬಾ ತೋರಿಸ್ತೀನಿ. ಅದೇ ನೋಡು, ಆ ಹಸಿರು ಕಲರ್ ಬಾಗ್ಲೈತಲ್ಲ, ಇದೆ ಎದುರಿಗೈತಲ್ಲ, ಇದ ಮನೆ ನೋಡು. ಏನು ಇದ ಮನಿನ? ಇದ ಮನೆ. ಒಳಗಿರ್ತಾಳ ನಿನ್ ಗಂಡ ಬಾಗ್ಲ ಬಡತ್ಲೆ ಬಾಲ ತಗೊಳ ಕರ್ಕೊಂಡ್ಬಿಡ್ತಾಳ. ಹಾಕಿನ ನೀ ಬಾಗ್ಲ ಬಡಿಬೇಕಿದ್ರ ನಿನ್ ಗಂಡನ ಬಂದನಂತ ತಿಳ್ಕೊಂಡು ಬಾಲ ತೆಗಿತಾಳ. ಅಂದಂಗ ನಾ ಹೋಗ್ತೀನಿ. ನೀ ಏನಾರ ಮಾಡಿ ಒಟ್ಟಕ್ಕೆ ಬುದ್ಧಿ ಕಳಿಸು. ನನ್ನ ಹೆಸರು ಮಾತ್ರ ಹೇಳ್ಬೇಡ. ನಾ ಹೋಗ್ಲಾರತ್ನ. ನೀ ಹೋಗ್ಬಾ. ನಾನು ಏನು ನಿನ್ನ ಹೆಸರು ಬೈಬಿಡಂಗಿಲ್ಲ. ನಾ ಆಕೆ ಮಾಡ್ತೀನಿ ತಗೋ. ಸರಿಯಾಗಿ ಆಕೆ ಹೆಂಗೆ ಮಾಡ್ಬೇಕು ಹಂಗೆ ಮಾಡ್ತೀನಿ. ನೀ ಹೋಗ್ಬಾ. ಮತ್ತೆ ಯಾಕೆ ಬೇಕು ನೀ ಮೊದಲು ಹೋಗು, ಆಮೇಲೆ ನಾನು ಹೋಗ್ತೀನಿ. ಯಾವಾಗ್ಲೇ ನೀನು ಗಿಮ್ತಾಜ ಬಾಲೆ ನೀನು ಇವತ್ತು ಮುದ್ದಿನ ತಿರುಗಿಡ್ತೀನಿ. ಬಾಲೆ ನೀನು ಬೆಂಡ್ಲಿ ಊರ್ ಬೆಂಡ್ಲಿ ಹಾದ್ರಿ ಊರ್ ಮಂದಿದೆಲ್ಲ ಗಂಡಸರದ್ದೆಲ್ಲ ನಿನ್ನ ಸವಾಸ ಬೇಕನ. ಊರ್ ಮಂದಿ ಎಲ್ಲರದ್ದು ಜೀವನ ಹಾಳಾಕ ತೇರೆ ನಿಂತೇನೆ. ಬಾಲೆ ಇನ್ನವರೆಗೂ ನೀನು ನನ್ನಂತಕ್ಕೆ ಯಾವಾಗ ನೀನು ಭೇಟಿಯಾಗಿಲ್ಲ. ಇವತ್ತು ಬಾಲೆ ನೀನು ಇವತ್ತು ನಿನ್ನ ಬಿಟ್ಟು ಕೇಳಿ ಇವತ್ತು ನಿನ್ನ ಹೊರ ಬಂದು ಚಲೋ ಆತ್ಲೆ ಬೆಂಡ್ಲಿ. ಇಲ್ಲ ನೀನು ಕೂದಲಿಡ್ದು ಹೊರಗೆ ಹೇಳೋದು ಹೆಂಗೆ ಹೊಡಿತೀನಿ ಗೊತ್ತಿಲ್ಲ ನೋಡು. ಹೊರ ಬರ್ತೀಯ ಏನಂತಲೇ ಬೆಂಡ್ಲಿ ಊರ್ ಬೆಂಡ್ಲಿ. ಯಾವಕ್ಕೆ ನೀನು ನಮ್ಮನೆ ಮುಂದೆ ಬಂದು ನಾಯಿ ಒದರ್ದಂಗೆ ಒದರ್ತಾ ಇದ್ದಿ. ಏನಾಯ್ತು ನಿಂಗೆ? ಹೋಗ ಹಚ್ಚೆ. ನಮ್ಮನೆ ಮುಂದೆ ಕುದುರ್ತಿ ಎಲ್ಲರೂ ಹೋಗಿ ಒದರ್ಕೋ ಹೋಗ. ಏನಂದಿಲ್ಲ ಬೆಂಡ್ಲಿ. ಯಾವಕ್ಕೆ ಬಾಳೆ ಐತ ಬಾಳೆ ತೋರಿಸ್ತೀನಿ ನಿನಗೆ. ನಿನ್ನ ಅಂತೆಕ ದಿನ ಕರ್ಕೊಂಡು ಮಕ್ಕೋತಿಲ್ಲ ಶ್ರೀನಿವಾಸ ಗೌಡ. ಆತನ ಹೇಳ್ತಿಲ್ಲ ಕಣ್ ಗನ್ಸರ್ನೆಲ್ಲ ಕರ್ಕೊಂಡು ಬಗಲ ಮಕ್ಕಳು ನಿನಗೆ ಇಷ್ಟು ಬೇರೆ ಇರ್ಬೇಕಂದ್ರೆ ನನಗೆ ಇಷ್ಟ ಬಿಡದಲ್ಲ ಬೆಂಡ್ಲಿ. ನಿನ್ನ ಇವತ್ತಿನ ಹುಡುಗ ಇವತ್ತು ಬಿಡಂಗಿಲ್ಲ ತರ್ಲೆ ನಿನ್ನ. ಅರೆ ಅಲ್ಲ ಚೋಡ್ರಿ ಹಮ್ಕುಮಾರ್ ಆಯ್ತು. ನಾವೇನು ನಿಮ್ಗೆ ಗಂಡಿಗೆ ಬಾ ಅಂತ ಹೇಳಿಲ್ಲ, ಅವರಿಗೆ ಬರ್ತಾರೆ. ಎಲ್ಲಿ ಹೊಡಿಕಿಲ್ಲ ಬೆಂಡ್ಲಿ, ಎಲ್ಲಿ ಹೊಡಿಕಿ ಹೇಳಿ. ಇವತ್ತು ನಿನ್ನ ಕೂದಲಿರ್ತೀರಿ ನಿನ್ನ ನೋಡಿ. ಇವತ್ತು ನಿನ್ನ ಹುಡುಗ ಇಲ್ಲೇ ದಡ ರೋಡಿಗೆ ಹೋಗಿತಿಲ್ಲ ನೀನು ಇವತ್ತು. ಚೋಡ್ರಿ ಮುಜೆ ಚೋಡ್ರಿ ಬಿಡ್ಬೇಕ ನಿನ್ನಂತಕ್ಕಿ ನಡ ಮತ್ತೆ ಮಧ್ಯಾಹ್ನ ತಗೊಂಡೆ ಸುಡುಗಾಡಾಗ ಸೊಟ್ಟು ಬಂದು ಅಂಗಡಿಗೆ ಇಟ್ಕೊತೀನಿ. ಇವತ್ತು ನಿನ್ನ ಬಿಟ್ಟ ಕೇಳಿ ನಿನ್ನ ಏಸ್ ಮಂದಿ ಜೀವನ ಮಾಡ್ಬೇಕಂತ ಮಾಡಿ ನೀನು ಇವತ್ತು ಕೊಂದಿರ್ತೀನಿ. ನಾನು ಕೊಲ್ಲೋರ್ಗು ನಾನು ಮತ್ತೆಲ್ಲಡ ನಿನ್ನ ಏನ್ ಮಾಡ್ತೀನಿ ಗೊತ್ತಿಲ್ಲ. ಇವತ್ತು ನಿನ್ನ ಬಿಡಂಗಿಲ್ಲ. ಯಾರು ನಡ ರೋಡ ತೆಗ್ ಬೇರೆ ಬಿದ್ದು ಹೊಡೆದಾಡಕತ್ತವು. ಯಾರಿದ್ದಾರೆ ಇವರು? ರತ್ನ ಇದಕ್ಕೆ ಬೇಕಾ ಇದು ಕೊಡ್ದಾಡಕತ್ತೀವಿ ಅಲ್ಲ. ಏನಿದು ನಡ ರೋಡ್ನಾಗ? ನಿಮ್ಮ ಮನೆಗೆ ಗೊತ್ತಾತಂದ್ರೆ ನೀವು ಮೊದ್ಲ ಗೋಡ್ಕಿ ಅಂತಂದವರು ಹಿಂಗೆಲ್ಲ ಮಾಡಿದ್ರೆ ಆಸೆ ಆಗಂಗಿಲ್ಲ. ಎದ್ದಳ ತಾಯಿ. ಇಲ್ಲಮ್ಮ ಇಲ್ಲಿ ಇವತ್ತು ಹೋಗಿವರೆಗೂ ನಾನು ಮಾತ್ರ ಮನುಷ್ಯರಲ್ಲಿ. ನಾನು ಇವತ್ತು ಪಾಲಿ ನನ್ನ ರಾಕ್ಷಸನ. ಇವತ್ತು ನನ್ನ ಜೀವನ ನನ್ನ ಸಂಸಾರ ಹಾಳು ಮಾಡ್ತಾ ಇಕ್ಕಿನ ಬಿಡ್ತೇನೆ. ನನ್ನ ಗಂಡನ ಕೊಟ್ಟಾಗ ಚಕ್ಕಂದಾಡ್ತಾಳ ನನ್ನ ಗಂಡನ ಕೊಟ್ಟಾಗ ಮಾಡಬಾರ್ದೆಲ್ಲ ಹಲ್ಕಟ್ಟಿಗೆ ಕೆಲಸ ಮಾಡಿದಕ್ಕೆ ಇನ್ನು ಬಿಡ್ಬೇಕ. ನಿಮ್ಮ ಮಂದಿನ ಹೇಳ ಹೆಂಗ್ ಬಿಡ್ಲಿ ಹೇಳ ನಾನು. ಅರೇ ಅಮ್ಮ ಬಚಾವ್ ಅಮ್ಮ, ನಮ್ಮನ್ನ ಕಾಪಾಡಿ. ಇವರು ಕೊಲ್ತಾರೆ ಎಲ್ಲರ ಗುತ್ತಿಗೆ ಕೈ ಇಟ್ಟು ನನ್ನ ಕೊಲ್ಲಕತ್ತಳ ಅಂತ ಬರೀ ಹೊಡೆಯಕತ್ತಳ ಅಮ್ಮ. ಅರೇ ಬಚಾವ್ ಅಮ್ಮ. ಹಡಬಿಟ್ಟಿ ಊರ ಏನ ಖರೀದಿ ಮಾಡ್ಕೊಂಡ್ಬಿಟ್ಟಿ ಅಂದ್ರೆ ಊರ್ ಮಂದಿ ಗಂಡ್ರನ್ನೆಲ್ಲಾರನ್ನ ಮಾಡ್ಬಾರ್ದು ಮಾಡಿದ್ರೆ ಆಗ್ಬಾರ್ದಾಗತ್ತ. ಯಾವಕ್ಕೆ ಗಟ್ಟೊಳಕ್ಕಿ ನಿನಗೆ ಭೇಟಿ ಆಗಿದ್ದಂಗಿಲ್ಲ. ಮತ್ತೆ ಎಷ್ಟು ದಿವಸ ಅಂತ ನೋಡ್ತಾರೆ. ಇವತ್ತಿಕ್ಕಿ ರತ್ನ ಬಂದ ಹೊಡ್ಯಾಕ, ನಾಳೆ ಊರ್ ಮಂದೆಲ್ಲ ಬರ್ತಾರೆ ಕಸ್ಬರಿ ತಗೊಂಡ್ ಹೊಡ್ಯಾಕ. ನಿನ್ ದಾರಿ ಹೆಣ ಆಗದ ಕರೆ ಅವತ್ತಿನ ಯಾವ ಹಾಕಿದ್ದೇನೆ ಇವತ್ತು ಹಾಕಿದ್ದೆ. ಮತ್ತೆ ನಿನ್ ಪಾಡಿ ನಿನ್ ತಾಣ ನಿನ್ ಡೇಟ ನೋಡ್ಕೊಂಡು ಬಿಟ್ಟು ಇಂಥ ಹಲ್ಕಟ್ಕಿರಿ ಮಾಡಿದ್ರೆ ಯಾ ಹೆಂಗಸರು ಸುಮ್ಮನೆ ಇರ್ತಾರೆ. ಏನು ತಯಾರ ನಿಂತ್ಬಿಟ್ಟಿದ್ದೇನೆ ಊರಾಗ. ಓಸ್ ಮಂದಿ ಗಂಡ್ಮಕ್ಳನ್ನ ಕರೆಸಿ ಓಸ್ ಮಂದಿ ಮಂಟೆ ನಮ್ಮೆಲ್ಲ ಹಾಳು ಮಾಡಿ ಏನ್ ಮಾಡ್ಬೇಕಂತ ಮಾಡಿ ನೀನು ಬೇಯಿಸ್ಕೊಳಕತ್ತ ತಗೋ. ನಾವನ್ನ ಕಿಕ್ಕಿಸ್ತೀನಿ ತಡಿ ನಿನಗ. ಅಮ್ಮ ಇನ್ನ ಮಾಡಂಗಿಲ್ಲ, ಇನ್ನೊಮ್ಮೆ ಇಂಥ ಕೆಲಸ ಮಾಡಂಗಿಲ್ಲ. ಬಿಟ್ಬಿಡು ಅಂತೇಳು ಅಮ್ಮ, ಬಿಟ್ಬಿಡು ಅಂತೇಳು. ಇವರತ್ನ ಸುಮ್ ಸರ್ಕೊಂಬಿಡವ. ಯಾಕೆ ಬೇಕು? ಮಂದಿ ಯಾರು ಬಂದು ನೋಡಿಗಿರಾರು. ಮಂದಿ ಇಲ್ಲಿ ಹೋತಂದ್ರೆ ಹುಲಿ ಹೋತಂತಾರೆ. ಮತ್ತಿಲ್ಲ ನೀ ಬರೀ ಒಂಚೂರು ಹೊಡೆದು ಒಂಚೂರಿಗೆ ಗದರಿಸಿದ್ರು ಅದಕ್ಕೆ ಒಂದು 10 ಹುಟ್ಟಿಸಿ ಇನ್ನ 4 ಏನೇನಾರು ಹೇಳ್ತಾರೆ. ಮತ್ತೆ ನಾಳೆ ನಿಮ್ಮ ಮನೆಗೆ ಹೋಗಿ ಅದು ನೋಡೋದು ಮತ್ತೆ ನಿನ್ನ ಗಂಡ ಮತ್ತೆ ನಿನಗೆ ಇದು ಮಾಡ್ತಾರೆ. ಯಾಕೆ ಬೇಕು? ಸರ್ಕೋ ಸಿಟ್ಟು ಎಲ್ಲರಿಗೂ ಬರುತ್ತೆ ಕರೆವು. ಯಾರು ಹೆಣ್ಣು ಸುಮ್ಮನೆ ಇರಂಗಿಲ್ಲ. ಏನ್ ಬೇಕಾದ್ರೂ ಸಹಿಸ್ತಾಳ. ಆದ್ರೆ ಇದನ್ನ ಮಾತ್ರ ಹೆಣ್ಣು ಸಹಿಸಂಗಿಲ್ಲ. ನನಗೆ ಗೊತ್ತಾಗತ್ತಾ. ನನಗೊಂದು ನಿನ್ನಷ್ಟು ಸಿಟ್ಟೈತಿ. ಆದ್ರೆ ಏನ್ ಮಾಡ್ಬೇಕು? ಬೇಡ ತಡ್ಕೋಬೇಕವ. ಬೇಡ ಇನ್ನೊಮ್ಮೆ ನಿನ್ ಗಂಡ ಸುದ್ದಿ ಬರಲ್ಲ ಅಂತ ಹೇಳಲ್ಲ. ಬಿಟ್ಬಿಡು. ಇನ್ನೊಂದ್ಸಲ ನಿನ್ ಗಂಡ ಸುದ್ದಿ ಬಂದ ನಾ ಇಲ್ಲೇ ಇರ್ತೀನಿ. ಇದ ಒಣಗಿರ್ತೀನಲ್ಲ
ಬಿಸಿ ಹಾಕಿಕೊಂಡು ನಾನು ಹೊಡಿತೀನಿ. ನನಗೂ ಗೊತ್ತಿತ್ತು ಎಷ್ಟು ದಿವಸ ಆದ್ರೆ ನಾನಾಗ ಹೆಂಗೆ ಅಕ್ಕಿ ಮೈ ಮೇಲೆ ಹೋಗಿ ಹಿಂಗೆ ಹೋಗಬೇಡ ಅಂತ ಹೇಳಕ್ ಬರುತ್ತೆ. ಹೇಳಿದ್ರೆ ನಿನ್ ಗಂಡ ನನ್ನ ಮೇಲೆ ಸಿಟ್ಟಾಕನ ಅಂತಂದು ನಾನು ಯಾಕೆ ಬೇಕಂತ ಸುಮ್ಮನಿದ್ದೆ. ಇವಾಗ ನೀ ಹೊಡೆದಿಯಲ್ಲ, ಆಯ್ತು ಈಗೆಲ್ಲ ಪಬ್ಲಿಕ್ ಆತ. ನಾಳೆ ಯಾರು ಹಿಂಗೆ ಮತ್ತೆ ಊರ ಓಣೆ ಮಂದಿ ಕೊಡಿಸ್ನಿ. ಈಗ ಓಣೆಗೆಲ್ಲ ಇಂಥ ಹೊಲಸ್ತಾನ ಮಾಡಕತ್ತಾರ, ಓಣಿ ಬಿಟ್ಟು ಉಡಿಸ್ಲಿ ಇಲ್ಲ ಊರ್ ಬಿಟ್ಟು ಉಡಿಸ್ಲಿ ಅಂತಂದು ಮಂದಿ ಖುಷಿ ಹೊಡೆದು ಓಣಿ ಬಿಟ್ಟು ಇಲ್ಲ ಊರ್ ಬಿಟ್ಟು ಉಡಿಸ್ತೀನಿ. ಆತ ಇವ ಸರ್ಕೋರ ಇವ ಸರ್ಕೋತಾ ಇಲ್ಲೋಡ ಇವ ಮತ್ತೆ ಇನ್ನೊಂದು ಯಾರು ನೋಡಿದ್ರೆ ಸುಮ್ಮನೆ ಹರ್ಲಿಕ್ಕೆ ಇವ ಮಗಳ. ರತ್ನ ನಿನ್ ಗಂಡ ಬನ್ನಿ, ನಿನ್ ಗಂಡ ಬಂದ. ಏ ರತ್ನಿ ಏನ್ ಮಾಡಕತ್ತಿ? ಇಲ್ಲಿ ಯಾಕೆ ಬಂದಿ ನೀನು? ಅಕ್ಕಿ ಕೂಡ ಎದ್ದು ಜಗಳಕ್ಕೆ ಬಿದ್ದಿದ್ದಿ ಇಲ್ಲ ನಡ ರೋಡ್ನಾಗ ಏನೇದು ಉಳ್ಳಾಡ್ಕೊಂತ ಕುಸ್ತಿ ಆಡಕತ್ತಿ ಅನ್ನಲ್ಲ. ಕುಸ್ತಿ ಆಡಕ ಮಾನ ಮರ್ಯಾದೆ ತೆಗಿಯಕ್ಕೆ ಅಂಗ್ಳಕ್ ಬಂದಿ ನೀನು. ನಡ ರೋಡಿ ಬಂದಿ ನೀನು ಬಾಜಾಕ್ ನಿಂತೇನ್ಲಿ ನೀನು. ಬಾರ್ಲಿ ಎದ್ದು ಬಾಕಿನ್ ಬಿಟ್ಟು ಬಾ ಮೊದಲಕ್ಕಿನ್ ಬಿಟ್ಟು ಬಾ. ಅರೇ ನೀವು ಬಂದ್ರಿ, ನಂಗೆ ಕಾಪಾಡಿ ನಿಮ್ದು ಹೆಂಡತಿ ನೋಡಿ ನಮ್ಗೆ ಹೆಂಗೆ ಬಿಡ್ತಾ ಇದಾರೆ. ಇವ್ರ ಕಡೆ ನಮ್ಗೆ ಬಿಡಿಸಿ ಬಿಡೋದಿಲ್ಲ ಅಂದ್ರೆ ಬಿಡೋದಿಲ್ಲ. ಯಾರು ಬರ್ಲಿ ಏನಾರು ಬರ್ಲಿ, ಇವತ್ತು ನೀನು ಕೊಲ್ಲವರೆಗೂ ಬಿಡಂಗಿಲ್ಲ. ಇವತ್ತು ನಿನ್ನ ಮಾತ್ರ ಇವತ್ತು ಹೋಗೋದು ಹೋಗಿ ಅಂತ ನೀನು ಬಿಡಂಗಿಲ್ಲ. ನೀನು ಇವತ್ತು ಇಲ್ಲಡ ಬರ್ಲಿಲ್ಲ ಅಂದ್ರೆ ಇಲ್ಲೇ ಅಕ್ಕಿನ ಬುಟ್ಟಿ ಸದ್ಯ ಹೊಳ್ಳಿ ನನ್ನಂತೆಕ್ ಬಂದು ನಿಂತಿ ಚಲಾತ. ಇಲ್ಲ ಅಂದ್ರೆ ನೀನ್ ಇಲ್ಲೇ ಅಂಗಳದಾಗ ಅಂತಲ್ಲ ಈ ರೋಡ್ ಅಂತ ನೋಡಂಗಿಲ್ಲ. ಹೆಂಗ್ ಹೊಡೆದು ಓಡಿಸ್ತೀನಿ ಅಂದ್ರೆ ಹಂಗೆ ಹೊಡೆದು ಓಡಿಸ್ತೀನಿ. ಬಿಡ್ತಿಲ್ಲ ಎದ್ದು ಬೈತಾಗ. ಇವ ರತ್ನ ಯಾಕೆ ಬೇಕು ಬಿಡ ಬಿಡ ರತ್ನ ಶಾಣೆಕಲ್ಲ ಇವ ಬಿಡ ಒಂಚೂರು ಸರ್ಕೋರ ಬಿಡು. ಅಲ್ಲ ರೀ ನಾನೇನಿವ ಕಮ್ಮಿ ಮಾಡಿದ್ನಿ ಹೇಳ್ರಿ. ಅಲ್ಲ ರೂಪದಾಗ ಕಮ್ಮಿ ಅದೇನ, ಗುಣದಾಗ ಕಮ್ಮಿ ಅದೇನ, ಕೆಲಸ ಮಾಡಲ್ಲ ಅಂತೇನ, ಅಥವಾ ನಿಮಗೆ ತಕ್ಕದಾಗ ಏನ್ ಅಲ್ಲ ಅಂತಂದ್ರ ಅಥವಾ ಇಷ್ಟಪಟ್ಟು ನಾನೇನಾದ್ರು ನಿಮ್ಗೆ ಬಲವಂತಿನ ಮದುವೆ ಮಾಡ್ಕೊಂಡಿನಿ. ನೀವೆಲ್ಲ ನಾನು ಇಷ್ಟಪಟ್ಟು ಮದುವೆ ಮಾಡ್ಕೊಂಡ್ ಬಂದದ್ದು ಏನಾಗಿತ್ತಂತ ನನ್ನಂತಲ್ಲ. ನೀವು ಈ ಸವಾಸ ಬೇರೆ ಕಣ್ಕಂಡು ಹೆಂಗಸರು ಸವಾಸ ಮಾಡಕ್ಕೆ ನಿಮಗೇನು ಒಂಚೂರು ನಾಚಿಕೆ ಅನ್ಸಲ್ಲ, ನಿಮಗೇನು ಒಂಚೂರು ಮಾನ ಮರಿದಿಲ್ಲ. ನೋಡಕ್ಕೆ ದೊಡ್ಡ ಶ್ರೀಮಂತರ ಮನಿ ಮಂತನ ಗೌರವಿಸ್ಮಂತನ ಎಲ್ಲ ಅಂತೇಳಿ ಮಾಡೋದಿಲ್ಲ ಅನಾಚಾರ ಇಂಥದ್ದು ಮಾಡೋದು. ಅಲ್ಲ ನನಗೆ ಅನ್ಯಾಯ ಮಾಡಕ್ಕೆ ಹೆಂಗಾರ ಮನಸ್ಸು ಬಂತು, ನನ್ನ ದ್ರೋಹ ಮಾಡಕ್ಕೆ ನಿಮ್ಗೆ ಹೆಂಗಾರ ಮನಸ್ಸು ಬಂತು ನಿಮಗೆ? ಅಲ್ಬಿಡಪ್ಪ ಪದ್ಧತಿ ಇದೆ ಶ್ರೀನಿವಾಸ. ಮನ್ಯಾಗ ಬಂಗಾರದಂಗ ಕೈ ತಕೊಂಡ್ ಮುಟ್ಟಂತ ಏಂತದ ನೋಡಕ್ ಎಷ್ಟ್ ಚಂದ, ಗುಣ ಎಷ್ಟ್ ಚಂದ ಅಂತ ಒಳ್ಳೆ ಹುಡುಗಿಗೆ ಇಷ್ಟ ಅನ್ಯಾಯ ಮೋಸ ಮಾಡ್ತಿಯಲ್ಲ, ಹೆಂಗಾರ ಮನ್ಸು ಬರ್ತಿದ್ದಿತ್ತು ನಿನಗ? ಅಲ್ಲ ಏನ್ ಕಮ್ಮಿಗಿತ್ತು ಮನೆಗೆಲ್ಲ ಇಟ್ಕೊಂಡು ಹಿಂಗೆಲ್ಲ ಕಣ್ಕಂಡ್ರಂತಲ್ಲಿ ಬಂದು ನಾಳೆ ಇಲ್ಲದೆಲ್ಲ ಜಡ್ ಅಮ್ರಿಕೊಂಡು ಅಥವಾ ಏನೋ ಒಂದಾಗಿ ಎದಕ್ ಬೇಕಪ್ಪ ರೊಕ್ಕ ಐತಂತ ಈ ನಮ್ಗೆ ಮಾಡ್ಬಿಡ್ದು ತಿನ್ನು ಉಣ್ಣು ಉಡು ಎಲ್ಲ ಮಾಡು. ಇಂಥ ಹಲ್ಕಟ್ಗಿರಿ ಚಟ ಮಾಡೋದು ಏನ್ ಚಲೋ ಅಲ್ಲದ. ಅಲ್ಲ ನಾನು ಹಿರೇಕಿ ನಿಮ್ಮ ಅವನ ಅಷ್ಟು ವಯಸ್ಸೈತಂತ ನಿನ್ ಬುದ್ಧಿ ಹೇಳ್ತೀನಿ. ಅಲ್ಲ ನಿನಗೆ ಒಂಚೂರು ಅರ್ಥ ಆಗೋಲ್ತಾನ? ಈ ಅಲ್ಲ ಹುಡುಗಿನ ಅಷ್ಟು ಕಣ್ಣೀರ್ ಹಾಕ್ಸಿ ಗುಳಾಡ್ಸ್ತಾರಲ್ಲ ಒಳ್ಳೇದಾಗತ್ತ ನಿಮಗೇನಾರ? ನೀನು ಇಲ್ಲಿ ಬಂದು ಇಷ್ಟೆಲ್ಲ ಮಾಡಿದಿಲ್ಲ ನೀನು ಮಾಡ್ತೀನಿ. ನೀನು ಬಾ ಮನಿ ನಡಿ ಅಲ್ಲಿ ಮಾತಾಡೋಣ. ಇಲ್ಲಿ ನಡ ರೋಡ್ನಾಗ ಬಾಜಾರ್ದಾಗ ಮಾತಾಡೋದಲ್ಲ, ಮನಿ ನಡಿ. ಇಲ್ಲ ಏನಿದ್ರೆ ಇಲ್ಲ ಹೇಳ್ರಿ. ಅಲ್ಲಿ ಹೋದ್ಮೇಲೆ ಅಲ್ಲಿ ನಿಮ್ಮ ತಾಯಿ ನಿಮ್ಮ ಅಕ್ಕ ತಂಗಿಯರು ಅವರೆಲ್ಲರೂ ನಿಮ್ಗೆ ಓಸು ಮಂದಿ ಒಂದು ನಮ್ಮನೆ ನಾಯಿಗಳು ಹಿಂಡು ಒಂದು ತುದ್ರಕೊತ್ತ ಅಷ್ಟು ಬರ್ತು ಬೆನ್ನ ಹತ್ತವಲ್ಲ ಹಂಗೆ ಮಾಡ್ತಾರೆ ಅಷ್ಟು ಸೇರಿ. ನಾನು ಒಬ್ಬಾಗಿರ್ತೀನಿ. ಈಗ ಅಲ್ಲಿ ಯಾರಿಲ್ಲ, ನೀವೊಬ್ಬರೇ ಸಿಕ್ಕಿರಿ. ನನಗೆ ಉತ್ತರ ಕೊಡ್ರಿ. ನಾನು ಏನು ಕಮ್ಮಿ ಮಾಡಿದೆ ಅಂತ ನಿಂತ ಹೊಲಸನ ಮಾಡಿದ್ರಿ. ಮದುವೆಗಿಂತ ಮುಂಚೆ ಇಷ್ಟೆಲ್ಲ ಇಟ್ಕೊಂಡು ನನ್ನ ಯಾಕೆ ಮದುವೆ ಮಾಡ್ಕೊಂಡ್ರಿ? ನಿಮ್ಮ ಮನೆ ಹಾಳಾಗಬೇಕು, ನಿಮ್ಮ ಮನೆ ಕೆಲಸ ಮಾಡ್ಕೊಂಡು ಬಿದ್ದಿರ್ಬೇಕು ಅನ್ನೋದಕ್ಕೆ, ಅಥವಾ ಏನು ಕೆಟ್ಟ ದುರುದ್ದೇಶ ಇಟ್ಕೊಂಡು ನಾನು ಮದುವೆ ಮಾಡ್ಕೊಂಡ್ರಿ ಹೇಳಿ. ನಾನು ಇದಕ್ಕೆ ಉತ್ತರ ತಗೊಳ್ಳೋವರೆಗೂ ನಾನು ಇಲ್ಲಿಂದ ಹೋಗಂಗಿಲ್ಲ. ಹೇಳ್ರಿ ಉತ್ತರ ಹೇಳ್ರಿ ನನಗೆ. ಮನಿಗೆ ಬಾ, ಹೆಚ್ಚು ಮಾತಾಡ. ಮನಿಗೆ ಬಾ. ನೀ ಏನು ಕೇಳಿದೆಲ್ಲ ಅಲ್ಲೇ ಉತ್ತರ ಕೊಡ್ತೀನಿ ಅಂತ ಹೇಳಕತ್ತೀನಿಲ್ಲ. ಬಾ ಮನಿಗೆ. ರತ್ನ ಹೋ ಮನೆಗೆ ಹೋಗವ ಬೇಡ, ಇಲ್ಲಿ ನಿಂತ್ಕೊಬೇಡ. ಮಂದಿ ಯಾರ ನೋಡಿ ಹಿಂದಗಡ್ಸಿ ಏನೇನಾರ ಮಾತಾಡ್ಕೊಂತಾವು. ಇವು ಓಣ್ಯಾಗ ಅದ್ರಾಗ ಭಾರಿ ಹತ್ನಾಕದವು ಇವು ಓಣೆ ಹೆಂಗಸರು. ತಮ್ಮ ಮನ್ಯಾಗ ಬಿಕ್ಕದಿರ್ಲಿ, ಇನ್ನೊಬ್ಬರ ಮನೆಯಿಂದ ಬಾ ಬೇಕು. ಹೋಗುವ ಹೋ. ಅರೆ ಅಮ್ಮ, ನೀವು ಯಾಕೆ ನಮ್ಗೆ ಹೊಡಿತಾ ಇದ್ದೀರಿ? ಚಪ್ಲಿ ಕಿತ್ತೊಂಡು ಹೊಡಿತೀನಿ ಅವ್ ನಿನ್ನ. ಬಂಗಾರ ಅಂತ ಸಂಸಾರನ ಹಾಳು ಮಾಡಿದಲ್ಲೇ, ಅವು ಯಾರು ಜೀವನ ಹಾಳು ಮಾಡಿದಲ್ಲೇ. ಈಗ ಅವು ಯಾರು ನೆಮ್ಮದಿಲಿ ತಿರಕಾಗತ್ತ? ಈಗ ಮನೆಗೆ ಹೋಗಿ ಅವ್ನು ಎಷ್ಟಕ್ಕೆ ಕಾಟ ಕೊಡ್ತಾನೋ, ಅವ್ರ ಮನೆಯವ್ರು ಎಷ್ಟು ಕಾಟ ಕೊಡ್ತಾರೋ. ಆ ಜೀವನ ಹಾಳು ಮಾಡಿ ಏನು ಸುಖ ಸಿಗತ್ಲೆ ನಿನಗೆ? ಇಂಥ ಎಷ್ಟು ಮಂದಿ ಜೀವನ ಹಾಳು ಮಾಡಿಲಿ. ಈ ಜನ್ಮದಾಗ ನಿನಗೆ ಗಂಡಿಲ್ಲ, ಇದ್ದೊಬ್ಬ ಗಂಡ ನಿನ್ನ ಬಿಟ್ಟು ಓಡಿಗ ನೀ ಇಂಥ ಹಲ್ಕಟ್ಗಿರಿ ಮಾಡೋದಕ್ಕೆ. ಗಂಡ ಕೊಟ್ಟ ನೆಟ್ಟು ಸಂಸಾರ ಇಲ್ಲ, ಮಕ್ಕಳಿಲ್ಲ, ಜೀವನ ಅನ್ಲೇ ನಿಂದಿದ್ದು ಒಂದು ಜೀವನ ಇದೆ. ಈ ಸತ್ರನ್ನ ನಾಯಿ ಎಳಗ್ ಹೋಗಿತ್ತಾರಲ್ಲ ಹಂಗೆ ಹೋಗಿತ್ತಾರಲ್ಲ ನಿನಗೆ. ಈ ಜೀವನ ಬದುಕಕ್ಕೆ ಬೇಕಂದ್ಲೆ ನಿನಗೆ. ಚಂದಾಗಿ ಇದ್ದ ಸಂಸಾರಗಳನ್ನ ಉಳಿಸಿ ನೀನು ಚಂದ ಜೀವನ ಮಾಡ್ಕೊಂಡು ಹೋಗಿದ್ರೆ ಮುಂದಿನ ಜನ್ಮಕ್ಕಾದ್ರೂ ನಿನಗೆ ಒಂದು ಒಳ್ಳೆ ಗಂಡ, ಒಳ್ಳೆ ಸಂಸಾರ, ಒಳ್ಳೆ ಜೀವನ ಸಿಕ್ತಿತ್ತು. ಇಂಥ ಹಲ್ಕಟ್ಗಿರಿ ಮಾಡಿದ್ರೆ ಮುಂದಿನ ಜನ್ಮಕ್ಕೆ ನೀನು ಇದಕ್ಕಿಂತ ಅತ್ತತೆ ಜೀವನ ಸಿಗುತ್ತೆ ನಿನಗೆ. ನೀನು ಮಾಡ್ಬಾರ್ದು ಮಾಡಿದ್ರೆ ಮತ್ತೆ ಸಾಯಕಾಲಕ್ಕೆ ಹುಳನ ಬಿಚ್ಚಾಯ್ತಿ. ನಿನ್ನ ಯಾರು ಮೊದಲೇ ನಿನಗೆ ದಿಕ್ಕಿಲ್ಲ ದೆಸೆ ಇಲ್ಲ. ಇಲ್ಲದ ಅಯ್ಯ ಗಂಡಸ ಕೊಟ್ಟು ಏನೇನು ಸವಾಸ ಮಾಡಿ ಎಷ್ಟೆಷ್ಟು ಜಡ್ ಅಮ್ರಕೊಂಡು ನೀನು ಯಾವ ಮುಡ್ತಾನೆ? ಯಾರು ಮುಟ್ಟಲ್ಲ. ಕಾರ್ಪೊರೇಷನ್ನರು ಗಾಡಿಯಾಗ ತುಂಬಿಕೊಂಡು ಹೋಗಿ ಎಲ್ಲೆಲ್ಲರೂ ಹೋಗೋದು ಬರ್ತಾರಲ್ಲ, ಹಂಗ ನಿನ್ನ ನಾಯಿಗೂ ಹೆಣಕ್ಕಿಂತ ಅತ್ತ ಹಾಕಿಲ್ಲ. ನೀನು ನಾಯಿನಾರು ಒಂದು 10 ಮುಟ್ಟಿ ಹಾಕೊಂಡು ಹಾಕ್ತಾರೆ. ನಿನ್ನ ಮುಟ್ಟಕ್ಕೆ ತೇಸಿ ಬಂದು ಎಳೆ ಜಡ್ಡದವ ಅಂತಂದು ನೀನು ಯಾ ನಮ್ಮನಿ ಎಳ್ಕೊಂಡು ನೀನು ಹೋಗಿಬೋದು. ನಿನ್ನ ವಿಚಾರ ಮಾಡು. ಇಷ್ಟು ಪಾಪದ ಕೆಲಸ ಮಾಡಿದ್ರೆ ನಿನಗೇನು ಒಳ್ಳೇದಾಗತ್ತಾನ? ನಿನ್ನಂತ ಹೆಂಗಸರು, ನಿನ್ನಂತ ಏನದಾರಲ್ಲ ಇಂಥ ಹೊಲಸ್ತಿನ ಕೆಲಸ ಮಾಡಂತವ್ರು ಜಗತ್ನಾಗ ಯಾರು ಅದಾರಲ್ಲ, ಇನ್ನೊಬ್ರ ಮನೆ ಸಂಸಾರ ಹಾಳು ಮಾಡಿ ಇನ್ನೊಬ್ರು ಗಂಡ್ರನ್ನ ತಮ್ಮ ಬುಟ್ಟಿಗೆ ಹಾಕೊಂಡು ಅವ್ರ ಸಂಸಾರ ಹಾಳು ಮಾಡಿ ಅವ್ರ ಜೀವನ ಅಲ್ಲೋಲ್ಕೊಲ ಮಾಡಿ ಆ ಹೆಣ್ಣಿನ ಕಣ್ಣೀರಿನ ಶಾಪ ತಟ್ಲಾರ್ದಂಗಿರುತ್ತೆ. ತಟ್ಟೆ ಇವತ್ತಿನ ಮಟ್ಟಿ ನಿನಗ ಏನು ವಯಸ್ಸೈತಲ್ಲ, ಇವಾಗ ನಿನಗೆ ಗೊತ್ತಾಗಲ್ಲ. ವಯಸ್ಸಿರೋ ತನಕ ನೀನು ಮಾಡಿದ ಪಾಪಕ್ಕೆ ದೇವ್ರು ಏನು ಶಿಕ್ಷೆ ಕೊಡಲ್ಲ. ಯಾವಾಗ ನಿನ್ನ ವಯಸ್ಸು ಕಳಿತೈತೆ ನೋಡು, ಅಷ್ಟು ಜಡ್ಡು ಒಂದು ಸಲ ಅಂಬ್ರಕೊಂತಾವು. ಬರಬಾರ್ದು ಜಡ್ಡು ಬರ್ತಾವು. ಆಗ್ಬಾರ್ದೆಲ್ಲ ಕತಿ ಹುಳ ಬಿದ್ದು ನಾರ್ತಿದಿ. ನಿನ್ನ ಮುಟ್ಟಕ್ಕಲ್ಲ ನಿನಗೆ. ಮತ್ತೆ ನೀ ಕುಳ್ಕೊಂಡು ನೀರ್ನಂಗ ಅಂತ ಪರಿಸ್ಥಿತಿ ಆಗತ್ತೆ ಎಲ್ಲರಿಗೂ. ಅದನ್ನ ಅರಿವು ಇಟ್ಕೊಂಡ್ರೆ ಇಂಥ ಜೀವನ ಮಾಡಬಾರ್ದು. ನೀನ ಇನ್ನೊಬ್ಬರ ಮನೆ ಸಂಸಾರ, ಇನ್ನೊಬ್ಬರು ಜೀವನ ಹಾಳು ಮಾಡಂತವ್ರಿಗೆ ನೀವು ಈ ಜನ್ಮಕ್ಕಲ್ಲ, ನೀನು ಎಷ್ಟು ಜನ್ಮ ಆದ್ರೂ ನಿನಗೆ ಹೊಲಸು ಜನ್ಮನ ಬರುತ್ತೆ ನಿನಗೆ. ನೀನು ಇಂಥ
ತಿಳ್ಕೊಂಡಿದ್ದೀನಿ. ನೀನು ಏನು ಒಳ್ಳೇದು ಮಾಡಕತ್ತಿ ನೀನು ಅನುಭವಿಸ್ತಿಲ್ಲ, ನೀನು ಅನುಭವಿಸ್ತಿ. ಎಷ್ಟು ಜನ ಹೆಣ್ಮಕ್ಳು ಕಣ್ಣೀರನ್ನು ಶಾಪ್ನಿಂದ ತಟ್ಟತ್ತ ನಿನಗೆ. ಇಂಥ ಜನ್ಮ ಬಾಳ್ಕಿಂತ ಭಿಕ್ಷೆ ಬಿಡ್ಕೊಂಡು ತಿಂದು ನಿಯತ್ತಾಗಿದ್ದು ಜೀವನ ಮಾಡಿದ್ರೆ ಒಂದು ಇದು ಇರುತ್ತೆ. ಆದ್ರೆ ಇನ್ನೊಬ್ರು ಹೆಣ್ಮಕ್ಳು ಶಾಪದ್ದು ನಿನಗೆ ಒಳ್ಳೇದಾಗಂಗಿಲ್ಲ ನಿನಗೆ. ಅರೆ ಹೌದು, ನಾವು ಭಾಳ ಪಾಪದ ಕೆಲಸ ಮಾಡಿಬಿಟ್ವಿ. ಎಂಥ ಕೆಲಸ ಮಾಡಿಬಿಟ್ವಿ ನಾವು. ನನ್ನ ಗಂಡ ಎಲ್ಲಿದ್ದಾರೋ ಏನೋ, ನನ್ನ ಗಂಡಿಗೂ ಅನ್ಯಾಯ ಮಾಡಿ ಮೋಸ ಮಾಡಿ ಇಂಥ ಕೆಲಸ ಮಾಡಿ ನನಗೂ ಜೀವನನೇ ನಂದು ಏನೈತಿ ಜೀವನ. ವಯಸ್ಸಿರೋವರೆಗೂ ಅಷ್ಟೇ ಇದೆಲ್ಲ. ಇದು ಬರೀ ಕ್ಷಣಕ್ಕೆ ಸುಖಕ್ಕೆ ಒಂದಿಷ್ಟು ರೊಕ್ಕದ ಆಸೆಕ್ಕೆ ಇವತ್ತಿನ ಮಟ್ಟಿಗೆ ನಾನು ಹೆಂಗೋ ಬದುಕ್ಬೋದು, ವಯಸ್ಸಿರೋವರೆಗೂ ಬದುಕ್ಬೋದು. ವಯಸ್ಸಾದ ಕಾಲಕ್ಕೆ ಯಾರು ನಾನು ಸೇರ್ತಾರ? ಯಾರು ಸೇರಲ್ಲ. ಓಣೆಗೆಲ್ಲರಿಗೂ ನಾನು ಬೇಸರಾಗಿರ್ತೀನಿ. ಓಣೆಗೆ ಹೆಂಗಸರಿಗಂತೂ ಪೂರ್ತಿ ನಾನು ಹೊಲಸೆದ್ದು ಬೇಸರಾಗಿರ್ತೀನಿ. ಇನ್ನು ಯಾರು ನನಗೆ ವಯಸ್ಸಾದ ಕಾಲಕ್ಕೆ ನಾನು ಒಂದು ವೇಳೆ ಏನಾಗಿದ್ದೆ ಆರಾಮಿಲ್ಲಂಗಾತು, ಒಂದನೇ ನೀರು ಹಾಕೋರಿಲ್ಲ, ಮಕ್ಕಳಿಲ್ಲ, ಗಂಡಿಲ್ಲ, ಓಣೆಗೂ ಪಾಣೆಗೂ ಯಾರೂ ಇಲ್ಲ, ನನಗೇನಾರಾದರೂ ಯಾರೂ ಇಲ್ಲ. ನಿಜ ಆ ಅಮ್ಮ ಹೇಳ್ದಂಗೆ ನಂದೇನಾರ ಸತ್ಯದ ನನ್ನ ಕಾರ್ಪೊರೇಷನ್ನರು ನನ್ನ ಮುಟ್ಟಂಗಿಲ್ಲ. ಹಂಗೆ ಹಗ್ಗ ಕಟ್ಟಿ ಎಳ್ಕೊಂಡೋಗಿ ಎಲ್ಲರೂ ಹೋಗೋದು ಬರ್ತಾರೆ. ಥೂ, ಇಂಥ ಜೀವನ ಬೇಕಿತ್ತ ನನಗೆ. ತಪ್ಪು ಮಾಡಿದೆ ನಾನು. ಇನ್ನಾದರೂ ನಾನು ತಿದ್ಕೋಬೇಕು. ಇನ್ನು ಕಾಲ ಮಿಂಚಿಲ್ಲ. ಇನ್ಯಾವತ್ತೂ ಇಂಥ ಹೊಲಸ್ತಿನ ಕೆಲಸ ಮಾಡೋಂಗಿಲ್ಲ. ಒಂದು ಕ್ಷಣ ಸುಖಕ್ಕೆ ಒಂದಿಷ್ಟು ರೊಕ್ಕಕ್ಕೆ ಏನು ಇದರಿಂದ ಏನು ಸಾಧನೆ ಮಾಡ್ತೀವಿ? ಏನೂ ಇಲ್ಲ. ನಮಗದು ಬೇಡ. ದುಡ್ಕೊಂತೀನಿ ನಾನು. ರೊಕ್ಕ ಹೋದಿಲ್ಲ, ಹೊಟ್ಟೆ ಪಾಡಿಗೆ ಹೋದಿಲ್ಲ, ದುಡ್ಕೊಂತೀನಿ ನಾನು. ಅದು ಆಗಲಿಲ್ಲ ಅಂದರೆ ಭಿಕ್ಷೆ ಬಿಡ್ಕೊಂತೀನಿ ನಾನು. ಆದರೆ ಇಂಥ ಕೆಲಸ ಮಾಡಿ ಇನ್ನೊಬ್ರು ಹೆಣ್ಮಕ್ಳು ಜೀವನ, ಇನ್ನೊಬ್ರು ಸಂಸಾರ ಹಾಳು ಮಾಡಿ ಇಲ್ಲದ್ದೆಲ್ಲ ಯಾಕೆ ನಾವು ಪಾಪ ಕಟ್ಕೋಬೇಕು? ಅವ್ರ ಶಾಪ ಯಾಕೆ ಅನ್ಭವಿಸ್ಬೇಕು? ಇನ್ಯಾವತ್ತೂ ತಪ್ಪು ಮಾಡಲ್ಲ, ಒಳ್ಳೇದು ಮಾಡ್ತೀನಿ. ಆದಷ್ಟು ಇನ್ಮೇಲೆ ನನ್ನ ಕೈಲಿ ಆದಷ್ಟು ಇಂಥ ಯಾವ್ದಾರ ಸಮಸ್ಯೆ ಒಳಗಿದ್ದ ಹೆಣ್ಮಕ್ಳಿಗೆ ಸಹಾಯ ಮಾಡ್ತೀನಿ. ಆದರೆ ಇಂಥ ಕೆಲಸ ಮಾಡಲ್ಲ. ತಪ್ಪಾತು. ಯವ್ವ ಬಾಬೆ ಇಲ್ಲಿ, ಜಲ್ದಿ ಬಾಬೆ ಇಲ್ಲಿ. ಯಾಕಯ್ಯಪ್ಪ ತಡಿ ಬಂತಡಿಯಪ್ಪ ಯಾಕೆ ಇಷ್ಟು ಅವಸರ ಮಾಡ್ತಾರತ್ತೆಯಪ್ಪ? ತಡಿ ಎದ್ದಳಕ ಒಂಚೂರು ಕಾಲು ಹಿಡ್ಕೊಂಡ್ಬಿಟ್ಟೈತೆಯಪ್ಪ. ಬಂದೆ. ಹೆಂಗ್ಸ್ರು ತಾವ ಹೋಗ್ರಿ ಅಂಗಡಿಗೆ ಅಂದ್ರೆ ಹೋಗಲ್ಲ, ನನ್ನ ಬೇಕಿ ನಡ್ಕೊಂಡು ಹೋದ್ರು. ನಡ್ಕೊಂತ ಹೋಗ್ರದ ಸಾಕಾಗೋತ್ ನೋಡು. ಯಾಕ್ಲ ಎದಕ್ಕೆ ಸಿಟ್ಟಾಗಿದಿ? ಏನಾತ? ಈಕೆ ಯಾಕಾಕತ್ತಳ? ಎಲ್ಲಿ ಹೋಗಿದ್ಲು? ನಾವು ಮನೆ ಬಂದಾಗ ಮನೆ ಹಂಗ ತೆರೆದೈತಿ ಎಲ್ಲ ಹಂಗ. ಎಲ್ಲಿ ಹೋಗಳ ಏನ? ಯಾರ ಕಳ್ಳರು ಬಂದು ಏನಾದ್ರು ತಗೊಂಡು ಹೋಗ್ಲಿ. ಅಲ್ಲ ಈಕೆ ಏನಾಗಿದೆ? ಈಕೆಗೆ ಮನೆ ಬಿಟ್ಟು ಹೋಗಿದ್ಲಿಕ್ಕೆ ಇದಕ್ಕೆ ಆಗತ್ತಳಕ್ಕೆ ಮಾಡಕ್ ಹೋಗ್ಯಾಳ ಅಂತ ಗಂಡಂದಾರಿ ಕೆಲ್ಸನ. ಇಲ್ಲಿ ಮನೆ ಬಾಳೆವು ಎಲ್ಲ ಮನೆ ಎಲ್ಲ ಹಿಂಗೆ ತೆರೆದಿಟ್ಟು ಮಾಡಕ್ ಹೋಗ್ಯಾಳ. ಎಲ್ಲಿ ಹೋಗಿದ್ಲು? ಏನ್ ಮಾಡಕ್ ಹೋಗಿದ್ಲು? ಏನಾತನ? ಎದಕ್ ಬೈ ಮಾಡಕತ್ತೀರಿ? ಏನಾತ ಏನು ಇಷ್ಟೆಲ್ಲ ಮಾಡಕ್ ಹೋಗಿದ್ಲ? ಈ ಬೆಂಡ್ಲಿ ಮನಿ ಮಠ ಬಾಳೆವು ಅನ್ನೋದು ಬಿಟ್ಟು ಅಲ್ಲಿ ಹೋಗಿ ಹೊಡೆದಾಡಕ್ ಹೋಗಿದ್ದೇನಲ್ಲ ನೀನು? ಏನ್ಲ ನೀನು? ಏನ್ ಮಾಡ್ತೀನಿ ನೀನು? ಹೌದು, ನನ್ನ ಮಗ ಗಂಡ್ಮಗದನ ಇಂತ 10 ಮಂದಿ ಸ್ವಸ್ತ್ರ ಕರ್ಕೊಂಬಂದ್ರೆ ನಾನು ಸಲುವಷ್ಟು ತಾಕತ್ತ ಅವ್ರ ಅಪ್ಪ ಗಳಿಸಿತಾನ ನಾನು ಸಲುತ್ತೀನಿ. ಏನ್ಲ ನಿಂದು? ನಡಿ, ನೀನೇ ಇರಕೋಬೇಡ. ಲೇ ನಿನ್ ಸೊಕ್ಕ ಬಳತ್ತರಿ, ನೀನ್ ಮಾಡ್ತೀನಿ. ಹೌದವ್ವ, ಈಕಿ ಇಷ್ಟೆಲ್ಲ ಮಾಡ ಅಂದ್ರೆ ಈಕಿ ಮನೆಗೆ ಇಟ್ಕೋಬೇಡ. ಮೊದಲಿಕ್ಕೆ ಮನೆ ಬಿಟ್ಟು ಹೊರಗೆ ಹಾಕ್ರಿಕಿನ. ನೀ ನನ್ನ ಮಗ ಆಗಿದ್ದ ಕರೆ ಆತಂದ್ರೆ ನಿನಗೆ ಧೈರ್ಯ ಪೌರುಷ ಇತ್ತು, ಗಣಮಗ ಅನ್ನೋದ ಕರೆ ಅದ ಮೊದಲು ಈ ಬೆಂಡ್ಲಿನ ಹೊರಗೆ ಹಾಕ್ತ. ನಿನಗಿಂತ 10 ಮಂದಿನ ಮದುವೆ ಮಾಡ್ತೀನಿ. ನೀನೇನು ಗಣಮಗದಿದೆ ಆ ಮೊದಲು ಹೊರಗೆ ಹಾಕಕ್ಕಿನ್ ಬೆಂಡ್ಲಿನ. ಅಲ್ರಿ ಅತ್ತೀರ, ನಾನು ಏನ್ ತಪ್ಪು ಮಾಡೀನಿ? ಅಲ್ಲ ತಪ್ಪು ಮಾಡಿದ್ರೆ ನಿಮ್ಮ ಮಗಗ ಬೈದು ಬುದ್ಧಿ ಹೇಳಿ ಚಂದೆ ಬಾಯಿ ಮಾಡ್ಕೊಂಡು ಹೋಗಂತ ಹೇಳ್ಬಿಟ್ಟು ನನಗೆ ಬೈತೀರಿ. ಅಲ್ಲ ನನ್ನ ಜೀವನ ಹಾಳಾದ್ರೂ ಚಿಂತಿಲ್ಲ ಹಂಗಿದ್ರ. ಹೆಚ್ಚು ಮಾತಾಡಕ್ ಹೋಗ್ಬೇಡ. ನೀ ನಮಗ್ ಬೇಡ. ಯಾವಾಗ ನೀ ಹೋಗಲ್ಲಿ ಮಂಡ್ಯ ಮರಿ ತಗ ಬಂದಿ ಅಂದ್ರೆ ಬೇಡ. ನೀನು ಹೌದು, ನೀ ಹಿಂಗ ನೋಡ್ ನಾವು ಬೇಡ ಅಂದ್ರೆ ಬೇಡ. ನೀ ಹೊರ ಹಾಕ್ತಿಲ್ಲ ಈಕಿನ, ಯಾಕೊಂಡು ಹೊರಗೆ ಹೋಗಿ ಈಕಿನ. ಬೇಸ್ ಮಾಡಿ ನೋಡೋಣ. ಇಂತಕ್ಕೆ ಹಿಂಗಾಗಬೇಕು. ಈಕಿ ಬಾಳ ತಿಕ್ಕಿ ಸೊಕ್ಕು. ಇಂತಕ್ಕೆ ಬೇಡ ಬೇಡ ಮನೆಗೆ ಹೌದಾ? ಈಕಿನ ಬಿಟ್ಟ ಬಿಡಿಕಿನ ಬೇಡ. ನೀವತ್ತೇನು ಹೊರಕಿಲ್ಲ. ಇನ್ನವತ್ತಿಕ್ಕೆ ನಮ್ಮ ಹೊಸ್ಲಿ ತುಳಿಯೋದ ಬಡಿಕಿಗೆ. ನಿನಗೆ ನಾಳೆನೇ ಒಂದು ಕನ್ನೆ ನೋಡಿ ಇನ್ನೊಂದು ಚಲೋದ ಹುಡುಗಿನ ಮದುವೆ ಮಾಡ್ಕೊಂಡ್ ಬರ್ತೀನಿ. ಇನ್ನ ಜಗ್ಗೇಶ್ ವರದಕ್ಷಿಣೆ ಕೊಟ್ಟು ನಿನ್ನ ಮದುವೆ ಮಾಡ್ಕೋಬೇಕು. ಹಂಗ ಅಂತ ಚಂದನ್ ಹುಡುಗಿನ ಮಾಡ್ಕೊಂಡ್ ಬರ್ತೀನಿ. ಈಕಿಂತ ಈ ಚಂದ ಇರ್ಬೇಕಾಕಿ. ನಾವು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು. ಅಂತಕ್ಕೆ ಮದುವೆ ಮಾಡ್ತೀನಿ. ಸುಮ್ಮನಿಲ್ಲ, ನೀನೇನು ಅಂಜಕ್ ಹೋಗ್ಬೇಡ. ಈಕಿ ಇಷ್ಟು ಮೆರಿತಾಳ, ಈಕಿ ಇಷ್ಟು ಸೊಕ್ಕ ಐತೆ ಅಂದಮೇಲೆ ಈಕಿ ಬೇಡ ಬಡಿಕೆ. ಹೌದವ, ಈಕೀಗ ಇಷ್ಟು ಅಲ್ಲ ಹೋಗಿ ಆಕಿನ ಬಡದ್ ಬರಷ್ಟು ಮತ್ತೆ ಈಕಿಗೆ ಎಷ್ಟು ಸೊಕ್ಕ ಹೆಚ್ಚಾಗಿತ್ತು. ನನಗೆ ಬೆಲೆ ಇಲ್ಲ. ಹಂಗಿದ್ರ ಗಂಡ ಅನಿಸ್ಕೊಂಡಂತ ನನಗೆ ಬೆಲೆ ಇಲ್ಲ. ಗಂಡನ ಒಂದು ಮಾತು ಕೇಳ್ಬೇಕು, ಗಂಡಗೆ ಏನಾರ ಇದು ಮಾಡ್ಬೇಕು ಅನ್ನೋದಿಲ್ಲ. ನನ್ನ ಮರ್ಯಾದೆಗೆ ಕೂತಂದ್ರೆ ಈಕಿ ಬೇಡ ಬಡಿಕಿ. ನಡಿ ಮೊದಲಿಲ್ಲಿಂದ ನಾ ಅಂಗದ ಸೇತೇಂದ್ರ ಬಿಡಿ ಮೇಲೆ ನೀನು ಇಲ್ಲೋಡ. ಏನಾರ ಇಲ್ಲಿ ಇನ್ನೊಂದ್ಸಲ ಮಕ್ಕ ನೋಡಿದ್ನಂದ್ರ ಮಕ್ಕ ಕೆತ್ತಂಗ ಹೊಡ್ಬಿಡ್ತೀನಿ ನಿನ್ನ. ಏನ ಬಾ ಬಾಗ್ಲ ಹಾಕೊಂಡು ಒಳಗೆ ಹೋಗ. ಸುಮ್ಮನೆ ಕೊಟ್ಟೆ ಯಾಕೆ ಹೋದರಿ? ಮಂದಿ ಮುಂದೆ ನಿಷ್ಠ ಹಾಕಿದ್ ಓಣೆಗೆಲ್ಲರೂ ನಿನ್ನ ನೋಡಕತ್ತಾರ. ನಡಿ ಬಾಗ್ಲ ಹಾಕೊಂಡು ಒಳಗೆ ಹೋಗ. ನಡಿ. ಹೌದ್ ಬಾಲ, ಓಣ್ಯಾಗ ಮತ್ತೆ ಈಕಿ ಪಾಪ ಒಳ್ಳೆಕ್ಕೆ ಅನಿಸ್ಕೊಂಡಿರ್ತಾಳ. ನಾವು ಕೆಟ್ಟ ಅನಿಸ್ಕೊಂತೀವಿ. ಯಾಕೆ ಬೇಕು? ಹೋಗಲ್ ತಕ್ಕ ಬಿಡ. ಎಲ್ಲ ಬಾ ಮನೆಗೆ ಹೋಗಮ್ಮ, ಒಳಗೆ ಹೋಗಮ್ಮ, ಬಾಗ್ಲ ಹಾಕೊಳ್ಳೋಣ. ಅಲ್ಲ ಎಂತ ತಾಯಿಕಿ. ಅಲ್ಲ ಇನ್ನೊಬ್ರು ಯಾರಾದ್ರೂ ಮಗಗ ಬುದ್ಧಿ ಹೇಳಿ ಇಂಥವು ಮಾಡ್ಬೇಡಪ್ಪ ಅಂತೇಳಿ ಮನಿ ಮಾನ ಮರಿದು ಹೋಗುತ್ತಂತಂದು ವಿಚಾರ ಮಾಡ್ತಾರ. ಆದ್ರೆ ಇವರು ಮನಿ ಮಾನ ಮರಿದು ಹೋದ್ರೂ ಚಿಂತಿಲ್ಲ, ಮಗ ಮಾಡಿದ್ದ ಸರಿ ಅಂತಂದು. ಅಲ್ಲ ನನ್ನ ಮದುವೆ ಮಾಡ್ಕೊಂಡು ಬಂದಾರ. ನಾನೇನು ಇವ್ರಿಂದ ಗಂಟಿಟ್ಕೊಂಡು ಓಡಿ ಬಂದಿದ್ದೆ. ನಾನು 4 ಮಂದಿ ಮುಂದೆ ದೈವದಕ್ಕೆ ಕಳಪಿಸ್ಕೊಂಡು 1000 ಮಂದಿ ಮುಂದೆ ಆಶೀರ್ವಾದ ತಗೊಂಡು ಜೀವನ ಮಾಡ್ಕೊಂಡು ಬಂದಕ್ಕೆ ನಾನು ನನ್ನ ಮನೆ ಬಿಟ್ಟು ಒದ್ದೋಡಿಸಿದ್ರಲ್ಲಿ ಇವರು. ಹೆಂಗಪ್ಪ ನಾನು ಹೆಂಗೆ ಇರಲಿ ಅಂತ ಕೊಟ್ಟಾಗ ಹಿಂಗೆ ಬದುಕಬೇಕು, ಸಾಯ್ಬೇಕು. ತವ್ರ ಮನೆಗೆ ಹೋದ್ರು ಮನೆ ಮರಿಗೆ ತವ್ರ ಮನೆಗೆ ಹೋಗು ಇಷ್ಟ ಇಲ್ಲ. ಏನು ಮಾಡಲಿ? ನನಗೂ ಅಂತ ನನ್ನವ್ರು ಯಾರಿಲ್ಲ. ಯಾರು ಕೊಟ್ಟ ನನ್ನ ಸಹಾಯ ಕೇಳಿ ನನಗೂ ಯಾರಂತಂದಾರ. ಏನು ಮಾಡಲಿ ನಾನು? ಎಲ್ಲಿ ಹೋಗ್ಲಿ ನಾನು? ದಿಕ್ಕ ತೋಚಲ್ತ. ಯಾರಿದು? ಅಲ್ಲ ಇಷ್ಟ ಕಳಕತ್ತಾರ ಪಾಪ. ಏನೋ ಸಂಕಟದಲ್ಲ. ಇಷ್ಟ ಕಳಕತ್ತಾಳ ಪಾಪ. ಐಕೆ ಅಳು ನೋಡ್ತಾ ನಾನು ಕಳ್ಳ ಕಿತ್ತಿ ಬರಕ